ನೋಡಿ ಸ್ನೇಹಿತರೆ, ಪ್ರಪಂಚದ ನಕಾಶೆಯಲ್ಲಿ ನಮ್ಮ ಪಕ್ಕಕ್ಕೊಂದು ದೇಶ ಇದೆ ನೋಡಿ. ಅದರ ಹಣೆಬರಹವನ್ನ ವಿಧಿಯೇ ಬರೆದಿದ್ರೂ ಸರಿಯಾಗ್ತಿರ್ಲಿಲ್ವೇನೋ. ಇವತ್ತು ಆ ದೇಶದ ಕತೆ ಹೆಂಗಾಗಿದೆ ಅಂದ್ರೆ, ಅತ್ತೆ ಮೇಲಿದ್ದ ಕೋಪಕ್ಕೆ ಆಕಳು ಕರು ಕೊಂದರಂತೆ ಅನ್ನೋ ಹಾಗಿದೆ. ತಾನು ಉದ್ಧಾರ ಆಗೋದನ್ನ ಬಿಟ್ಟು ನಮ್ಮ ಭಾರತದ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟಿದ್ದೇ ಬಂತು. ಈಗ ಕೊನೆಗೆ ತಾನು ಮಾಡೋ ದೋಸೆ ತನಗೇ ವಾಸಿ ಅನ್ನೋ ಹಾಗೆ ತನ್ನ ಕರ್ಮದ ಫಲವನ್ನ ತಾನೇ ಉಣ್ತಿದೆ. ಹಾಗಾದ್ರೆ UAE ಯಾಕೆ ಏರ್ಪೋರ್ಟ್ ಡೀಲ್ನ ಕ್ಯಾನ್ಸಲ್ ಮಾಡ್ತು? ಸಡನ್ ಆಗಿ ಅರಬ್ ಸುಲ್ತಾನರಿಗೆ ಪಾಕಿಸ್ತಾನದ ಮೇಲೆ ಯಾಕೆ ಕೋಪ ಬಂತು? ಅದರ ಬಗ್ಗೆ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವಿನ್ನೂ ಜಿಯೋಸ್ಕೋಪ್ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ವಿಷಯ ಏನಪ್ಪಾ ಅಂದ್ರೆ, ಈ ಪಾಕಿಸ್ತಾನದ ಸರ್ಕಾರಕ್ಕೆ ದೇಶ ನಡೆಸೋಕೆ ದಮ್ಮಿಲ್ಲದೆ ತಮಗಿರೋ ಇಸ್ಲಾಮಾಬಾದ್ ವಿಮಾನ ನಿಲ್ದಾಣವನ್ನ ಅರಬ್ ದೇಶದವರಿಗೆ ಮಾರಿಬಿಡೋಣ ಅಂತ ಸಂಚು ಹಾಕಿದ್ರು. ಪ್ಲಾನ್ ಎಲ್ಲ ಜೋರಾಗಿತ್ತು. ಇವರ ಜೇಬು ತುಂಬುತ್ತೆ ಅನ್ನೋ ಕನಸು ಕೂಡ ಬೆಟ್ಟದಷ್ಟಿತ್ತು. ಆದ್ರೆ ಮಧ್ಯದಲ್ಲಿ ನಡೆದದ್ದೇ ಒಂದು ದೊಡ್ಡ ನಾಟಕ. ಅರಬ್ ದೇಶದ ಅಧ್ಯಕ್ಷರು ನಮ್ಮ ಭಾರತಕ್ಕೆ ಬಂದು ಇಲ್ಲಿನ ವೈಭವ ನೋಡಿ ಕೇವಲ 3 ಗಂಟೆಯಲ್ಲಿ ಒಂದು ನಿರ್ಧಾರ ಮಾಡಿಬಿಟ್ರು. ಅತ್ತ ಪಾಕಿಸ್ತಾನದಲ್ಲಿ ಇವರು ಸುಲ್ತಾನರಿಗೆ ಹಾರ ಹಾಕೋಕೆ ರೆಡಿಯಾಗಿದ್ರೆ, ಇಲ್ಲಿ ಸುಲ್ತಾನರು ಮಾತ್ರ ಕೈ ಕೆಸರಾದರೆ ಮೊಸರು ಕುಡಿಬಹುದು ಅನ್ನೋ ಸತ್ಯ ತಿಳಿದು ಪಾಕಿಸ್ತಾನದ ಜೊತೆಗಿನ ಒಪ್ಪಂದವನ್ನೇ ಕಸದ ಬುಟ್ಟಿಗೆ ಎಸೆದುಬಿಟ್ರು. ಇವರ ಗತಿ ನೋಡಿದ್ರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನೋ ಮಾತು ನೆನ್ಪಾಗುತ್ತೆ. ತನ್ನ ಹತ್ತಿರ ಬಿಡಿಗಾಸು ಇಲ್ಲದಿದ್ರೂ ಅಂತಾರಾಷ್ಟ್ರೀಯ ಮಟ್ಟದ ವಿಮಾನ ನಿಲ್ದಾಣ ಬೇಕಂತೆ. ಹೋಗಿ ಹೋಗಿ UAE ದೇಶದವರ ಹತ್ತಿರ ಭಿಕ್ಷೆಗೆ ನಿಂತ್ರೆ ಅವರು ಇವರ ಯೋಗ್ಯತೆ ನೋಡಿ ಈಗ ದೂರ ಸರಿದಿದ್ದಾರೆ. ಪಾಕಿಸ್ತಾನದ ಹತ್ತಿರ ನಂಬಿಕಸ್ಥ ಕೆಲಸಗಾರರಿಲ್ಲ, ಸರಿಯಾದ ಆಡಳಿತ ಇಲ್ಲ. ಇಷ್ಟೆಲ್ಲ ಇಟ್ಕೊಂಡು ವ್ಯಾಪಾರಕ್ಕೆ ಹೋದ್ರೆ ಯಾರಾದ್ರೂ ಬರ್ತಾರಾ? ಅರಬರಿಗೆ ಗೊತ್ತು, ಕುರುಡನಿಗೆ ಕನ್ನಡಿ ತೋರಿಸಿದಂತೆ ಇವರಿಗೆ ಹೂಡಿಕೆ ಮಾಡೋದು ಅಂತ. ಇವತ್ತು ಪಾಕಿಸ್ತಾನಕ್ಕೆ ಬಂಡವಾಳ ಹಾಕೋದು ಅಂದ್ರೆ ಅದು ಸುಟ್ಟ ಬೂದಿಯಲ್ಲಿ ತುಪ್ಪ ಸುರಿದಂತೆ ಅಂತ ಇಡೀ ಜಗತ್ತಿಗೆ ಅರ್ಥವಾಗಿದೆ. ಇನ್ನು ಪಾಕಿಸ್ತಾನದ ಮಾಧ್ಯಮಗಳಂತೂ ಎದೆ ಬಡ್ಡುಕೊಳ್ತಾ ಇವೆ. ಅವರಿಗೆ ಗೊತ್ತು, ಈ UAE ದೇಶದವರು ಸುಮ್ಮನೆ ಹಿಂದೆ ಸರಿದಿಲ್ಲ ಅಂತ. ಭಾರತದ ಪ್ರಧಾನಿಗಳ ಜೊತೆ ಮಾತಾಡಿದ ಮೇಲೆ ಅವರಿಗೆ ನೈಜ ಸ್ಥಿತಿಯ ಅರಿವಾಗಿದೆ. 10 ಜನ ಸೇರಿ ಕಡೆ ಹಬ್ಬ, ಒಬ್ಬನೇ ಇದ್ದ ಕಡೆ ದಬ್ಬ ಅಂದ ಹಾಗೆ ಭಾರತ ಇವತ್ತು ವಿಶ್ವದ ಶಕ್ತಿಗಳ ಜೊತೆ ಸೇರಿ ಹಬ್ಬ ಮಾಡ್ತಾ ಇದ್ದರೆ, ಪಾಕಿಸ್ತಾನ ಮಾತ್ರ ಒಂಟಿಯಾಗಿ ದಬ್ಬಾಳಿಕೆಗೆ ಒಳಗಾಗಿ ಬೀದಿಗೆ ಬಿದ್ದಿದೆ. ಒಂದು ಕಾಲದಲ್ಲಿ ಸೌದಿ ಅರೇಬಿಯಾ ಮತ್ತು UAE ಅಂದ್ರೆ ಪಾಕಿಸ್ತಾನಕ್ಕೆ 2 ಕಣ್ಣುಗಳಿದ್ದ ಹಾಗೆ ಇತ್ತು. ಈಗ ಆ 2 ದೇಶಗಳೇ ಇವರ ಮುಖಕ್ಕೆ ಮಂಗಳಾರತಿ ಮಾಡಿ ಕಳಿಸ್ತಾ ಇವೆ. ಈ ಪಾಕಿಸ್ತಾನಕ್ಕೆ ನಾವು ಎಷ್ಟೇ ಬುದ್ಧಿ ಹೇಳಿದ್ರೂ ಪ್ರಯೋಜನ ಇಲ್ಲ. ಯಾಕಂದ್ರೆ ಇವರದ್ದು ಕಾಗೆ ಸ್ನಾನ ಮಾಡಿದ್ರೆ ಹಂಸ ಆಗುತ್ತಾ ಅನ್ನೋ ಹಠ. ಅರಬ್ ದೇಶಗಳ ನಡುವೆ ಯೆಮೆನ್ ವಿಷಯದಲ್ಲಿ ಜಗಳ ನಡೀತಿರಬಹುದು, ಆದರೆ ಆ ದೇಶಗಳೆಲ್ಲ ಇವತ್ತು ಭಾರತದ ಜೊತೆ ದೋಸ್ತಿ ಮಾಡೋಕೆ ಸಾಲು ನಿಂತಿವೆ. ಪಾಕಿಸ್ತಾನ ಇವತ್ತು ಅತ್ತೆಗೂ ಬೇಡದ ಸೊಸೆ, ಅಕ್ಕನಿಗೂ ಬೇಡದ ತಂಗಿ ಅನ್ನೋ ತರಹದ ಪರಿಸ್ಥಿತಿಯಲ್ಲಿದೆ. ಯಾರು ಬಂದು ಇವರನ್ನ ಉದ್ಧಾರ ಮಾಡ್ತಾರೆ? ವಿಮಾನ ನಿಲ್ದಾಣವನ್ನ ನಡೆಸೋಕೆ ಹೊರಗಿನವರ ಕರೆಯೋದು ಅಂದ್ರೆ ಇವರ ಆಡಳಿತ ಪೂರ್ತಿ ಹಳ್ಳ ಹಿಡಿದಿದೆ ಅಂತಾನೆ ಅರ್ಥ. ಎತ್ತು ಹಾಯಿತು ಅಂದ್ರೆ ಕೊಟ್ಟಿಗೆಗೆ ಕಟ್ಟು ಅನ್ನೋ ಮುಗ್ಧತೆ ಇವರದ್ದಲ್ಲ. ಇವರದ್ದು ಶುದ್ಧ ಮೋಸದ ಬುದ್ಧಿ. ಆ ಮೋಸ ಈಗ ಇವರ ಮೇಲೆ ತಿರುಗಿ ಬಿದ್ದಿದೆ. UAE ಅಧ್ಯಕ್ಷರು ಭಾರತದ ಮಣ್ಣಿನ ಗುಣ ನೋಡಿ, ಇಲ್ಲಿನ ಜನರ ಶಕ್ತಿ ನೋಡಿ ಹೋದ ಮೇಲೆ ಆ ಪಾಕಿಸ್ತಾನದ ದಾರಿದ್ರ್ಯ ಹಿಡಿದ ನೆಲಕ್ಕೆ ಯಾಕೆ ಹೋಗ್ತಾರೆ? ಬೆಳ್ಳಗಿರುವುದಲ್ಲ ಹಾಲಲ್ಲ ಅಂತ ಅವರಿಗೆ ಚೆನ್ನಾಗಿ ಗೊತ್ತಾಗಿದೆ. ಇಸ್ಲಾಮಾಬಾದ್ ವಿಮಾನ ನಿಲ್ದಾಣವನ್ನ ಇನ್ನು ಇವರು ಪಾರಿವಾಳಗಳು ಕೂರೋಕೆ ಮಾತ್ರ ಬಳಸಬೇಕಷ್ಟೇ. ಕಟ್ಟಕಡೆಗೆ ಹೇಳೋದಿಷ್ಟೇ, ಯಾರೇ ಆಗ್ಲಿ ತಾನು ಮೆಟ್ಟಿದ ಮೆಟ್ಟಲು ತನಗೆ ಸಾಕ್ಷಿ. ಪಾಕಿಸ್ತಾನ ಇಲ್ಲಿಯವರೆಗೆ ಮಾಡಿರೋ ಕುತಂತ್ರಗಳು, ಭಯೋತ್ಪಾದನೆಗೆ ಕೊಟ್ಟ ಬೆಂಬಲ ಎಲ್ಲವೂ ಇವತ್ತು ಅದರ ಆರ್ಥಿಕತೆಯನ್ನ ಸ್ಮಶಾನ ಮಾಡಿದೆ. ಭಾರತವನ್ನ ಕೆಣಕುತ್ತಾ ಕುಳಿತರೆ ಕೈಗೆ ಬಂದ ತುತ್ತು ಬಾಯಿಗೆ ಬರೋದಿಲ್ಲ ಅನ್ನೋದಕ್ಕೆ ಈ ಏರ್ಪೋರ್ಟ್ ಡೀಲ್ ಕ್ಯಾನ್ಸಲ್ ಆಗಿರೋದೇ ದೊಡ್ಡ ಸಾಕ್ಷಿ. ಇನ್ನಾದ್ರೂ ಇವರು ತನ್ನ ಹಸಿವನ್ನ ತಾನೇ ನೀಗಿಸಿಕೊಳ್ಳೋಕೆ ಕಲಿಯಲಿ. ಇಲ್ಲವಾದ್ರೆ ಗಾಳಿಯಲ್ಲಿ ಗೋಪುರ ಕಟ್ಟಿದ ಹಾಗೆ ಇವರ ಕನಸುಗಳೆಲ್ಲ ಧೂಳಿನಲ್ಲಿ ಮಿಲಿತವಾಗಿ ಹೋಗೋದು ಗ್ಯಾರಂಟಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಕಮೆಂಟ್ನಲ್ಲಿ ನಮಗೆ ತಿಳಿಸಿ. ಹಾಗೂ ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.